ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳೋ ಭರದಲ್ಲಿ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಒಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳೋ ಭರದಲ್ಲಿ ಮಧ್ಯಪ್ರದೇಶ ಡಿಸಿಎಂ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಮೊನ್ನೆ ಸಚಿವ ವಿಜಯ್ ಶಾ ವಿವಾದ, ಈಗ ಡಿಸಿಎಂ ಜಗದೀಶ್ ದೇವಡ ಅವರ ವಿವಾದ. ಪ್ರಧಾನಿ ಮೋದಿ ಹೊಗಳೋ ಭರದಲ್ಲಿ ಡಿಸಿಎಂ ಕೊಟ್ಟಂತ ಹೇಳಿಕೆ, ಇಡೀ ದೇಶ, ಸೇನೆ, ಸೈನಿಕರು ಮೋದಿ ಕಾಲಡಿಯಲ್ಲಿದ್ದಾರೆ. ಪ್ರಧಾನಿ ಮೋದಿಯನ್ನ ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೆ. ಹೀಗಂತ ಮಧ್ಯಪ್ರದೇಶದಲ್ಲಿ ಡಿಸಿಎಂ ಜಗದೀಶ್ ದೇವಡ ಒಂದು ಹೇಳಿಕೆಯನ್ನ ಕೊಟ್ಟರು. ಅವರ ಹೇಳಿಕೆ ಈಗ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಏನಾಗಿದೆ ಮಧ್ಯಪ್ರದೇಶದ ಬಿಜೆಪಿ ನಾಯಕರುಗಳಿಗೆ? ಸ್ಥಿಮಿತದಲ್ಲಿದ್ದಾರಾ ಇಲ್ವಾ? ದಿವ್ಯಾ, ಮಧ್ಯಪ್ರದೇಶದ ನಾಯಕರು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ತಮ್ಮ ಪಕ್ಷದ ನಾಯಕರನ್ನ ಹೊಗಳುವ ಭರದಲ್ಲಿ ತಾವು ಏನು ಮಾತಾಡ್ತಿದ್ದೀವಿ ಅನ್ನುವಂಥದ್ದು ಅರಿವಿಲ್ಲದಂತೆ ಮಾತಾಡದಂತೆ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ ನಾವು ಗಮನಿಸಿದ್ವಿ ವಿಜಯ್ ಶಾ ಯಾವ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದನ್ನ. ಅಂದ್ರೆ ಸೇನೆಯನ್ನ ಹೊಗಳುವಂತ ಭರದಲ್ಲಿ ಅಥವಾ ತಮ್ಮ ಕಾರ್ಯವನ್ನು ಹೊಗಳುವಂತ ಭರದಲ್ಲಿ ಧರ್ಮಾಧಾರಿತ ಒಂದು ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಭಾರತದ ಸೇನೆಯಲ್ಲಿರುವಂತಹ ಉನ್ನತ ಅಧಿಕಾರಿಗಳ ಧರ್ಮವನ್ನ ಪಾಕಿಸ್ತಾನಕ್ಕೆ ಹೋಲಿಸಿ ಮಾತನಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇವತ್ತು ಕೂಡ ಮಧ್ಯಪ್ರದೇಶದ ಡಿಸಿಎಂ ಕೂಡ ಇಡೀ ಸೇನೆ ಪ್ರಧಾನಿ ಮೋದಿ ಅವರ ಕಾಲಲ್ಲಿ ಇದೆ, ಅಡಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವ್ರಿಗೊಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಂತ ಅಲ್ಲ, ಆ ಹುದ್ದೆಗಿರುವಂತಹ ಅದು ಒಂದು ಜವಾಬ್ದಾರಿ, ಆ ಹುದ್ದೆಗೆ ಏನು ಗೌರವವನ್ನ ಕೊಡಬೇಕು, ಆ ಗೌರವದ ಕೊಡುವಂತ ನಿಟ್ಟಿನಲ್ಲಿ ಸೇನಾಧಿಕಾರಿಗಳು ಕೆಲಸವನ್ನ ಮಾಡ್ತಿರ್ತಾರೆ. ಇವರು ಬಿಜೆಪಿಯ ಕೆಲವು ನಾಯಕರು ಈ ಒಂದು ಗೌರವ ಅಥವಾ ಏನು ಮರ್ಯಾದೆ ಸಿಗ್ತಾ ಇದೆ ಅದು ಇವರಿಗೆ ಸಿಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ಶೋಚನೀಯ. ಯಾಕೆ ಅಂದ್ರೆ ಇವರೆಲ್ಲ ಜನಪ್ರತಿನಿಧಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರುಗಳು. ಇವರು ಎಲ್ಲರಿಗೂ ಕೂಡ ಬುದ್ಧಿವಾದವನ್ನ ಹೇಳಬೇಕು ಅಥವಾ ಅವರ ಆದರ್ಶಗಳು ಎಲ್ಲರಿಗೂ ಕೂಡ ಮಾದರಿಯಾಗಿರ್ಬೇಕು. ಆದ್ರೆ ಅನ್ಫಾರ್ಚುನೇಟ್ ಇವ್ರು ಕೊಡುವಂತ ಹೇಳಿಕೆಗಳೇನಿದಾವಲ್ಲ, ಇವರು ತಮ್ಮ ಉನ್ನತ ನಾಯಕರನ್ನ ಮೆಚ್ಚಿಸುವ ಕಾರಣಕ್ಕಾಗಿ ಅವರೇನು ಕಾಲ ಹಿಡಿಬೇಕಾಗಿತ್ತು, ಅವರ ಕಾಲು ಹಿಡಿಯುವಂತ ಕಾರಣಕ್ಕಾಗಿ ಅಥವಾ ಮುಂದೆ ಇನ್ನೂ ಒಳ್ಳೊಳ್ಳೆ ಹುದ್ದೆಗಳು ಸಿಗಬೇಕು ಅನ್ನುವಂತ ಕಾರಣಕ್ಕಾಗಿ ಅವರನ್ನು ಮೆಚ್ಚಿಸುವ ಭರದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ನೋಡಿ, ಈ ಒಂದು ಹೇಳಿಕೆ ಅದಲ್ಲ, ಇದು ಮೂರೂ ಸೇನೆಗಳಿಗೂ ಮಾಡಿದಂತ ಅತಿ ದೊಡ್ಡ ಅವಮಾನ ಅಲ್ಲದೆ ಮತ್ತಿನ್ನೇನೂ ಅಲ್ಲ ದಿವ್ಯಾ.